ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನಾಗಿ ಹಣಕಾಸಿನ ಅಡೆತಡೆಗಳಾಗ್ತಾ ಇತ್ತು ಅಂತಂದರೆ, ನೀವು ಎಲ್ಲ ದುಡ್ಡಿದೆ, ನಿಮ್ಮ ಯಾವುದೋ ರೀತಿಯ ಸಂಬಳ ಬರ್ತಾಯಿತ್ತು, ಯಾವುದೋ ಬಿಸ್ನೆಸ್ ಮಾಡ್ತಾರೆ, ಬಟ್ ಏನಂತಂದರೆ ಯಾವುದೋ ಒಂದು ಸಡನ್ನಾಗಿ ಒಂದು ಕೆಲಸ ಕಾರ್ಯಗಳು ಬಂದು ಅದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಪರಿಸ್ಥಿತಿ ಹುಷಾರು ತಪ್ಪುತ್ತೆ, ಅಥವಾ ಇನ್ನೇನೋ ಯಾರಿಗೋ ಕೊಡಬೇಕಾಗಿರ್ತದೆ, ಇನ್ನೇನೋ ತೊಗೋಬೇಕಾಗಿರುತ್ತೆ, ಅಥವಾ ಇನ್ನೇನೋ ತೊಗೋತೀರಾ, ಅವಾಗ ಜಾಸ್ತಿ ಇನ್ವೆಸ್ಟ್ ಆವಾಗ ದುಡ್ಡು ಸಿಗೋದಿಲ್ಲ. ಇವಾಗ ಹಣಕಾಸಿನ ಅಡೆತಡೆಗಳಾಗ್ಬಿಡುತ್ತೆ. ಈ ಹಣಕಾಸಿನ ಅಡೆತಡೆಗಳ ಆಗಬಾರ್ದು ಅಂತ ನಾನು ಹೇಳುವಂಥ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಜೀವನ ಪರ್ಯಂತ ನಿಮಗೆ ಆ ಒಂದು ಹಣಕಾಸಿನ ಅಡೆತಡೆಗಳು ಆಗದೇ ಇಲ್ಲ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ನೋಡಿ, ಹಣಕಾಸಿನ ಅಡೆತಡೆಗಳು ಯಾಕೆ ಆಗುತ್ತದೆ ಅಂತಂದರೆ, ನಮ್ಮ ಗ್ರಹಗತಿಗಳು ಇಲ್ಲಿ ಏರುಪೇರಾದಾಗ, ಗ್ರಹ ಸಂಚಾರ ಆದಾಗ ಆಯಿತು ಅಂತಂದಾಗ ನಾನಾ ರೀತಿಯಾದಂಥ ಒಂದು ಗೋಚಾರ ಫಲದಲ್ಲಿ ಸಮಸ್ಯೆಗಳಾಗಿ ನಮಗೆ ಅಡೆತಡೆಗಳು ಆಗುತ್ತೆ. ಈಗ ಮಳೆ ಬರುತ್ತೆ, ಅದನ್ನು ಸಂಪೂರ್ಣವಾಗಿ ತಡೆಯೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ರೈನ್ ಕೋಟ್ ಹಾಕಬೇಕು, ಅಥವಾ ಛತ್ರಿ ಹಿಡ್ಕೋಬೇಕು, ಅಥವಾ ಮನೆಯಿಂದ ಹೊರಗಡೆ ಹೋಗೋದೇ ಅವಾಯ್ಡ್ ಮಾಡಬೇಕು. ಈ ರೀತಿಯಾದಂಥ ಒಂದು ತಂತ್ರಗಳಿಂದ ನಾವು ಅದನ್ನು ತಪ್ಪಿಸ್ಕೋಬೋದು. ಇದು ಕೂಡ ಅದೇ ರೀತಿ ಹಣಕಾಸಿನ ಸಮಸ್ಯೆಗಳು ಆಗಬಾರದು ಅಂತಂದರೆ ಅದ್ಭುತವಾದಂಥ ತಂತ್ರವನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಹೇಳುವಂಥ ವಸ್ತುಗಳನ್ನು ನೀವು ಮನೆಗೆ ಕಟ್ಟಿ ಸಂಪೂರ್ಣವಾಗಿ ನಿಮಗೆ ಒಂದು ಭಗವಂತನ ಒಂದು ಆಶೀರ್ವಾದ ಆಗಿ ನಿಮಗೆ ಹಣಕಾಸಿನ ಒಂದು ಅಡೆತಡೆಗಳು ಆಗೋದೇ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಬೇಕಾಗಿರೋಂಥದ್ದು ಹಳದಿ ಕವಡೆಯನ್ನು ತೆಗೆದುಕೊಳ್ಳಿ, ಮತ್ತು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಹಳದಿ ಕವಡೆ ಮತ್ತು ವೀಳ್ಯದೆಲೆಯನ್ನು ತೆಗೆದುಕೊಂಡು ಒಂದು ಅರಿಶಿಣದ ಕೊಂಬು ಮತ್ತು ಹಳದಿ ದಾರವನ್ನು ತೆಗೆದುಕೊಳ್ಳಿ. ಈ ವಸ್ತುಗಳು ತುಂಬ ಪ್ರಭಾವಕಾರಿಯಾಗಿರುತ್ತದೆ. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಒಂದು ಈ ನೀಲಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಬ್ಲೌಸ್ ಪೀಸ್ ಆದರೂ ಕೂಡ ಪರವಾಗಿಲ್ಲ. ಈ ಬ್ಲೌಸ್ ಪೀಸ್, ಈ ನೀಲಿ ಬಟ್ಟೆಯನ್ನು, ಇದರಿಂದ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾದ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ, ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳಿಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ 2 ಮಾತಿಲ್ಲ. ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಒಂದು ವರ್ಷ ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡ್ತೀವಿ, ಯಾರು ತೆಗೆದುಕೊಂಡು ಒಂದು ತಟ್ಟೆ ಮೇಲೆ ಅವರೆಕಾಳು ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಯಂತ್ರ 10 ಯಂತ್ರ ಪವರ್ ಏನಿರುತ್ತೋ ಆ ಒಂದು ಪವರ್ ಈ ಒಂದು ಯಂತ್ರದಲ್ಲೇ ಕೂಡ ನಿಮಗೆ ಬರುತ್ತೆ. ಬೇಗ ನೀವು ಶ್ರೀಮಂತರಾಗ್ತೀರಾ, ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ಯಾರು ಈ ಒಂದು ಟೈಮಲ್ಲಿ ತಗೋತಿರೋ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೋತೀರೋ ಅವ್ರಿಗೆ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಕೊಡ್ತೀವಿ. ಈ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತ ನಿಮ್ಮ ಶತ್ರುಗಳು ನಿಮ್ಮ ಮಂಡಿ ಊರಿ ನಿಮಗೆ ಕ್ಷಮೆ ಕೇಳ್ತಾರೆ. ಶತ್ರುಗಳು ಸಂಪೂರ್ಣ ನಾಶ ಆಗ್ತಾರೆ. ಶತ್ರುಗಳು ನಿಮ್ಮ ಅಪ್ಪಿತಪ್ಪಿ ನಿಮ್ಮ ಸುತ್ತಮುತ್ತನೂ ಕೂಡ ಸುಳಿಯೋದಿಲ್ಲ. ಈ ಒಂದು ಶತ್ರುಬಾಧೆ ನಿವಾರಣೆಯನ್ನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಿರೋ ಅವ್ರಿಗೆ ಉಚಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ತೆಗೆದುಕೊಂಡು ಅದರ ಒಳಗಡೆ ನೀವು ವೀಳ್ಯದೆಲೆಯನ್ನು ಇಡಿ. ಯಾವುದೇ ವೀಳ್ಯದೆಲೆ ಇರಬೇಕು ಅಂತಂದರೆ, ನೀವು ಆ ಶುದ್ಧವಾಗಿರಬೇಕು. ವೀಳ್ಯದೆಲೆ ಹಸಿರಾಗಿರಬೇಕು, ತೂತಿರಬಾರ್ದು, ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳು ಇರಬಾರ್ದು. ಅಂದರೆ ಕಚ್ಚಾಗಿರುವಂಥದ್ದು ಅಥವಾ ಮೇಲೆ ಕರೆ ಆಗಿರುವಂಥದ್ದು ಇರಬಾರ್ದು. ನೀಟಾಗಿ ಒರೆಸಿ. ಎಷ್ಟು ವೀಳ್ಯದೆಲೆ ಅಂತಂದರೆ ಮಿನಿಮಮ್ಮು 2 ವೀಳ್ಯದೆಲೆ, ಕಡಿಮೆ ಅಷ್ಟು, ಅದಕ್ಕಿಂತ ಜಾಸ್ತಿನೂ ಬೇಡ, ಕಡಿಮೆ 2 ವೀಳ್ಯದೆಲೆ ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ, ನೀಲಿ ಅಂದರೆ ಶನಿಕಾರಕತ್ವ, ನಿಮಗೆ ಕಷ್ಟ ಕೊಡುವಂಥವನು, ಕರ್ಮಫಲದಾತ, ಶನಿಕಾರಕತ್ವ. ಸೊ ನೀಲಿ, ಅದನ್ನು ನೀವೇನು ಮಾಡಬೇಕು ಅಂತಂದರೆ ಹಳದಿ ಅಂತಂದರೆ ಗುರು ಗೊತ್ತಲ್ಲ. ನೀಲಿ ಅಂತಂದರೆ, ನೀಲಿ ಬಣ್ಣ ಅಂತಂದರೆ ಅಲ್ಲಿ ಶನಿಕಾರಕತ್ವ ಇರುತ್ತೆ. ಜೊತೆಗೆ ಹಳದಿ ಕವಡೆ ಅಂತಂದರೆ ಗುರು. ಮತ್ತು ಆ ಹಳದಿ ಕವಡೆಯಲ್ಲೇ ಶುಕ್ರ ತತ್ವನೂ ಕೂಡ ಇರುತ್ತೆ, ಮತ್ತು ಚಂದ್ರ ತತ್ವನೂ ಕೂಡ ಇರುತ್ತೆ. ಹಳದಿ ಅಂತಂದರೆ ಗುರು, ಮತ್ತು
ಕವಡೆ ಅಂದರೆ ಬಿಳಿಯೂ ಕೂಡ ಆಗಿರೋದ್ರಿಂದ ಮತ್ತು ಅದು ಚಂದ್ರನ ಒಂದು ಪ್ರಭಾವ ಜಾಸ್ತಿ ಇರೋದ್ರಿಂದ ಆ ಒಂದು ಚಂದ್ರನೂ ಕೂಡ ಅದರಲ್ಲಿ ಮಿಶ್ರಿತವಾಗಿರುತ್ತದೆ ಅಂತಲ್ಲ. ಹಾಗಾಗಿ ಆ ಒಂದು ಕವಡೆನ ಅದು ಕೂಡ 6 ಹಳದಿ ಕವಡೆನ ತೆಗೆದುಕೊಳ್ಬೇಕು. ಆ ನೀಲಿ ಬಟ್ಟೆ ಒಳಗಡೆ ನೀವು ವಿಳ್ಯದೆಲೆಯನ್ನು ಹಾಕಬೇಕು. ವಿಳ್ಯದೆಲೆಯ ಜೊತೆಗೆ 6 ಕವಡೆಯನ್ನು ಹಾಕಬೇಕು. ಜೊತೆಗೆ ಅರಿಶಿಣದ ಕೊಂಬು, ಇದು ಪ್ರಬಲವಾದಂತಹ ಒಂದು ಗುರುತತ್ವವನ್ನು ಪ್ರತಿಬಿಂಬಿಸುತ್ತೆ ಗೊತ್ತಲ್ಲ. ಹಳದಿ ಅಂದರೆ ಚಂದ್ರ ಮತ್ತು ಗುರು ಇರುವಂಥದ್ದು, ಇದು ಬರೀ ಹಳದಿ ಆಗಿರೋದ್ರಿಂದ ಅರಿಶಿಣದ ಕೊಂಬು ಗುರುತತ್ವ. ಎಲ್ಲಿ ಗುರು ಇರ್ತಾನೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ ತಿಳ್ಕೊಬಿಡಿ. ಎಲ್ಲಿ ಗುರು ಇರುತ್ತೋ ಅಲ್ಲಿ ಜ್ಞಾನ ಇರುತ್ತೆ, ಎಲ್ಲಿ ಗುರು ಇರುತ್ತೆ ಅಲ್ಲಿ ಜ್ಞಾನ ಇರುತ್ತೆ, ಎಲ್ಲಿ ಗುರು ಇರ್ತಾನೆ. ಅದಕ್ಕೋಸ್ಕರ ನಿಮ್ಮ ಒಂದು ಮನೆ ಗುರುಗಳು ಅಥವಾ ಕುಲಗುರುಗಳು ಅಂತ ಇರ್ತಾರೆ, ಅವ್ರನ್ನ ಹೋಗಿ ದರ್ಶನ ಮಾಡ್ತಾ ಇರಬೇಕು ಅವಾಗ ನಿಮಗೆ ಗುರುಬಲ ಬರಬೇಕು ಅಂತಂದರೆ. ಇದನ್ನೆಲ್ಲ ತೆಗೆದುಕೊಂಡು ಒಂದು ಬಟ್ಟೆಯಲ್ಲಿ ಇಡಬೇಕು. ಏನು ಹೇಳಿ, ಆ ಒಂದು ನೀಲಿಯ ಬಟ್ಟೆಯ ಒಳಗಡೆ ಹಾಕಿ ಇದನ್ನು ನೀವು ಯಾವ ಒಂದು ದಾರದ ಹಳದಿ ದಾರವನ್ನು ತೆಗೆದುಕೊಂಡು ಚೆನ್ನಾಗಿ ಅದನ್ನು ಕಟ್ಟಬೇಕು. ಕೈ ಕಟ್ಕೋತಿರಲ್ಲ ಹಳದಿ ದಾರ ಅಥವಾ ಹೂವು ಕಟ್ತಿರೋಂಥದ್ದು 3 ಎಳೆ ದಾರ ಇರಬೇಕು. ಮಿನಿಮಮ್ 3 ಎಳೆ ದಾರದ್ದು ಉಂಡೆ ಕೊಡಿ ಅಂತಂದರೆ ಹಳದಿದ್ದು ಉಂಡೆ ಕೊಡ್ತಾರೆ. ಅದನ್ನು ನೀವು ಚೆನ್ನಾಗಿ ಸುತ್ತಬೇಕು. ಸುತ್ತಿ ನೀವೇನು ಮಾಡಬೇಕು, ಮನೆಯ ಬಾಗಿಲ ಒಳಗಡೆ ಮೇಲೆ ಅದನ್ನು ಕಟ್ಟಬೇಕು. ಮನೆಯ ಬಾಗಿಲ ಒಳಗಡೆ ಮೇಲೆ ಅದನ್ನು ಕಟ್ಟಬೇಕು. ಕಟ್ಟಿತು ಅಂತಂದರೆ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಮನೆಯ ಹಣಕಾಸಿನ ಅಡೆತಡೆಗಳು ಯಾವುದೇ ರೀತಿಯೊಂದು ಸಮಸ್ಯೆ ಬಂತದೆ ಬಾಗಿಲಿಂದ ಆಚೆಗೆ ಕಳಿಸ್ಬಿಡುತ್ತೆ ಹೊರತು ಮನೆ ಒಳಗಡೆ ಅದು ಬರೋದಕ್ಕೆ ಎಂಟ್ರಿ ಆಗೋದಿಲ್ಲ. ಮನೆಯ ಅಷ್ಟು ಅದ್ಭುತವಾಗುತ್ತೆ, ಅಷ್ಟು ಚಮತ್ಕಾರಿ ರೀತಿಯಲ್ಲಿದು ವರ್ಕ್ ಆಗುತ್ತೆ. ಪ್ರತಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಇದನ್ನು ಚೇಂಜ್ ಮಾಡ್ತಾ ಹೋಗಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಇದನ್ನು ಕಟ್ಟಬೇಕು. ಈಗ ಪೂಜೆ ಗೀಜೆಯನ್ನು ಮಾಡೋಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ಆ ಒಂದು ವಸ್ತುಗಳನ್ನು ಇಟ್ಟು ನೀವು ಅದ್ರಲ್ಲಿ ಕಟ್ಬಿಡ್ತು ಅಂತಂದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ, ಅನುಕೂಲ ಆಗುತ್ತೆ. ಇದು ವಿಶೇಷವಾದಂಥದ್ದು. ಭಾರತದ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಷುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಷುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಡ್ಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ ಎಂತಂದ್ರೆ. ಮತ್ತು ಯಾರ್ಯಾರು ಈ ಒಂದು ಕಾರ್ಯಕ್ರಮ ನೋಡ್ತಿರೋ ಅವರು ಎಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ನಾನು ಕೇಳ್ಕೊಡ್ತೀನಿ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ